ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿ ಆರ್ ವಿಷ್ಣು ಕನ್ನಡ ವ್ಲಾಗ್ಸ್. ನಾನು ದೀಪಾ. ಇವತ್ತಿನ ವಿಡಿಯೋ ಬಂದು ನನ್ನ ತಂಗಿ ಮನೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಬುಧವಾರ ಮತ್ತು ಗುರುವಾರ 2 ದಿನದ ವಿಡಿಯೋನ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ನಾವು ಸ್ಕೂಲೆಲ್ಲ ಮುಗಿಸ್ಕೊಂಡು 3:15-4 ಗಂಟೆ ಹಂಗೆ ಊರು ಬಿಟ್ರಿ. ನನ್ನ ತಂಗಿ ಮನೆಗೆ ತಲುಪೋ ಅಷ್ಟಾದ್ರೆ 5 ಗಂಟೆ ಆಯಿತು. ಸೊ ತಂಗಿ ಮನೆಗೆ ಯಾಕೆ ಬಂದಿದ್ದೀನಿ ಅಂದರೆ ನಮ್ಮ ಸಿಜ್ಜನ್ನ ಕರ್ಕೊಂಡು ಹೋಗೋಣ ಅಂತೇಳಿ. ಫೈಟಿಂಗ್ ಏಯ್ ಬುದ್ಧಿ ಬಿಡು, ನೀನು ಬಿಡು, ಅವ್ರಿಬ್ರು ಬಿಡು. ಯಾರು ಗೆಲ್ತಾರ ನೋಡೋಣ. ಬುಜ್ಜನ ಅವನ ಆಗಲ್ಲ ನಿನ್ ಕೈಲಿ. ಅಮ್ಮೋ ಅಯ್ಯೋ ಕಿತ್ಲ ನೋಡು. ಅಯ್ಯೋ ಸುಮ್ಮನೆ ಇರೋ. ಅಯ್ಯೋ ಕುಸ್ತಿಗಳು ಆಗಲ್ಲ ನಿನ್ ಕೈಲ್ದಲ್ಲೂ ವಿನ್ನಾದ್ಲಲ್ಲ. ವಿನ್ನಾದೆ ಅಂತ ಹೇಳ್ಬಿದ್ದು ಸಿಜ್ಜುನ ಕರ್ಕೊಂಡು ಹೋಗೋಣ ಬೆಂಗಳೂರಿಗೆ ಅಂತೇಳಿ ತಂಗಿ ಮನೆಗೆ ಬಂದಿದ್ದೀರಿ. ನನ್ನ ತಂಗಿ ಮಕ್ಕಳು, ನನ್ನ ಮಗಳು ಎಲ್ಲರೂ ಯಾವ ಥರ ಕಿತ್ಲಾಡ್ತಾ ಇದ್ದಾರೆ ನೋಡಿ, ಹಾಗೆ ವಿಡಿಯೋ ಮಾಡಿಕೊಂಡೆ. ಸೊ ಇದೇ ಲಾಸ್ಟು ಅನಿಸುತ್ತೆ ತಂಗಿ ಮನೆಗೆ ಬರೋದು. ಇನ್ನು ಈ ಮೂಮೆಂಟ್ ಮುಗಿಸ್ಕೊಂಡು ಹೋದರೆ ಇನ್ನು ಮತ್ತೆ ಇನ್ನೊಂದು ವರ್ಷ ಆಗುತ್ತೇನೋ ಬರೋದಕ್ಕೆ. ಇನ್ನು ಮಕ್ಕಳಿಗೆಲ್ಲ ಸ್ಕೂಲ್ ಸ್ಟಾರ್ಟ್ ಆಯ್ತಲ್ಲ, ಇನ್ನೆಲ್ಲೂ ಹೋಗೋಕ್ಕೂ ಆಗೋಲ್ಲ ಮತ್ತು ಎಲ್ಲೂ ಬರೋಕ್ಕೂ ಆಗೋಲ್ಲ. ಹಾಗಾಗಿ ಎಲ್ಲರೂ ಒಟ್ಟಿಗೆ ಬಂದಿದ್ದೀರಿ. ಅಮ್ಮನೂ ಬಂದಿದ್ದಾರೆ, ಹಾಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತೇಳಿ ತಂಗಿ ಮನೆಗೆ ಬಂದಿದ್ದಾರೆ. ಅಮ್ಮನ, ತಂಗಿನ, ಮಕ್ಕಳನ್ನ ಎಲ್ಲರನ್ನೂ ಒಟ್ಟಿಗೆ ಮಾತಾಡ್ಸ್ಕೊಂಡು ಸಿಜ್ಜನ್ನ ಕರ್ಕೊಂಡು ಹೋಗೋಣ ಅಂತ ನಾವೇನು ಇಲ್ಲಿ ಹಾಲ್ಟ್ ಆಗ್ತಾಯಿಲ್ಲ, ನೈಟ್ ಇರ್ತಾಯಿಲ್ಲ, ಹಾಗೆ ಹೊರಡ್ತಾ ಇದ್ದೀವಿ. ನಾವು ಬರೋ ಅಷ್ಟೊತ್ತಿಗೆ ನನ್ನ ತಂಗಿ ಬಿರಿಯಾನಿ, ಚಿಕನ್ ಗ್ರೇವಿ ಎಲ್ಲ ಮಾಡಿದ್ಲು, ಫಿಶ್ ಫ್ರೈ ಮತ್ತು ಮೀನು ಸಾರೆಲ್ಲ. ಸೊ ಊಟ ಮಾಡಿಕೊಂಡು ಹೋಗೋಣ ಅಂಥೇಳಿ ಬಂದಿದ್ದೀರಿ. ಹಾಗೆ ಸಿಜ್ಜನ್ನ ಕರ್ಕೊಂಡು ಹೋಗೋಣ ಅಂತೇಳಿ. ಸುಮ್ಮನೆ ನನ್ನ ಮಗನ ಎತ್ತು ಡಿಕ್ಕಿ ಹಾಕಳೆ ಹಾಕ್ತೀನಿ ನಡಿ. ಬಿಡಲೇ ಸಿಜ್ಜು ಬಿರಿಯಾನಿ ಬಿರಿಯಾನಿ ಕೈ ತೊಳಿ ಅಪ್ಪೋ ಏನೋ ಹಿಂಗ್ ಗಲಾಟೆ ಮಾಡ್ತೀಯ ಮೋಟ್ ಕೈಯಲ್ಲಿ. ಸಿಜ್ಜಮ್ಮ ಏಯಪ್ಪ ಸ್ವಾಮಿ ಕುಸ್ತಿ. ಅವನ ಕೈಗೆ ಬಿಡ್ತೀನಿ ನಾನು. ಬಿರಿಯಾನಿ ಟೇಸ್ಟ್ ಅದಾಗೈತೆ. ಸಿಜ್ಜಮ್ಮ ಬಿರಿಯಾನಿ ತಿಂದ ನೀನು? ಬಿರಿಯಾನಿ ತಿಂದ? ಓ ಏನೇ ಅದು ಗಂಟ್ಲು. ಓ ಪಪ್ಪ ಮಾಡ್ತಾರಿಲ್ಲ ಅಲ್ಲಿ. ಬಿರಿಯಾನಿ ಬಿರಿಯಾನಿ ಒನ್ ಮೋರ್ ಬಿರಿಯಾನಿ. ಓಹೋ ಓಹೋ ಅದು ಹಾಕೋದು ಟೇಸ್ಟಿಂಗ್ ಪೌಡ್ರ್. ಜಾಸ್ತಿ ತಿನ್ನಬಾರ್ದು ಅದು. ಟೇಸ್ಟಿಂಗ್ ಪೌಡ್ರ್ ಅದು. ಈಗ ನಾವು ಎಲ್ಲರೂ ಊಟ ಮಾಡಿಕೊಂಡು ಮತ್ತೆ ಬೆಂಗಳೂರಿಗೆ ಹೊರಡ್ತಾ ಇದ್ದೀರಿ. ಸೊ ಬೆಳಗ್ಗೆ ಮತ್ತೆ ಸ್ಕೂಲ್ ಇರೋದ್ರಿಂದ ನಾವು ಇಲ್ಲಿ ನೈಟ್ ಇರಿಲ್ಲ, ಊಟ ಎಲ್ಲ ಮಾಡಿಕೊಂಡು ಒಂದು 7-8 ಗಂಟೆಗೆಲ್ಲ ಬಿಟ್ರಿ. ಬೆಂಗಳೂರು ತಲುಪೋಷ್ಟಕ್ಕೆ 9 ಗಂಟೆ ಆಗಿತ್ತು. ಬಂದು ಮಲಗಿದ್ದು ಅಷ್ಟೇ. ಮತ್ತು ಬೆಳಗ್ಗೆಯಿಂದ ವೀಡಿಯೋ ಮಾಡಿದ್ದೀನಿ, ಆ ವಿಡಿಯೋನ ಅಟ್ಯಾಚ್ ಮಾಡ್ತೀನಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.
ಬಿರಿಯಾನಿ ಮತ್ತು ಚಿಕನ್ ಗ್ರೇವಿ ಮಾಡಿದ್ಲು ನನ್ನ ತಂಗಿ. ಫಸ್ಟ್ ಟೈಮ್ ಚಿಕನ್ ಬಿರಿಯಾನಿ ಮಾಡಿದ್ದು, ಸೂಪರಾಗಿತ್ತು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ದೀಪಾ. ಸೊ ಇವತ್ತು ಗುರುವಾರ ಆಗಿರೋದ್ರಿಂದ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಸಂಜೆ ಟೈಮ್ಗೆ ರಾಯರ ಪೂಜೆ ಮಾಡೋಣ ಅಂಥೇಳಿ ಎಲ್ಲ ರೆಡಿ ಮಾಡಿದ್ದೀನಿ. ಸೊ ನೋಡಬಹುದು ಯಾವ ಥರ ರೆಡಿ ಮಾಡಿದ್ದೀನಿ ಅಂತ. ಮಲ್ಲಿಗೆ ಹೂವು ನನ್ನ ತಂಗಿ ಕೊಟ್ಟಿದ್ದು, ಊರಿಗೆ ಹೋಗಿದ್ರಿ. ಸೊ ಮಲ್ಲಿಗೆ ಹೂವು ಮತ್ತು ಯೆಲ್ಲೋ ಕಲರ್ ಹೂವನ ಏನಂತಾರೆ, ಶಾಮಂತಿಗೆ ಹೂವು ಮತ್ತು ತುಳಸಿ ಇಟ್ಟು ಎಲ್ಲ ರೆಡಿ ಮಾಡಿದ್ದೀನಿ. ಇವಾಗ ಟೈಮ್ ಬಂದು 5:30 ಆಗಿದೆ. ಇನ್ನೊಂದು ½ ಆನ್ ಅವರ್ ಬಿಟ್ಟು ಪೂಜೆ ಮಾಡೋಣ ಅಂಥೇಳಿ. ಸೊ ದೇವ್ರ ಮನೆ ಈ ಥರ ಇದೆ. ಹಾಗೆ ಇನ್ನೂ ಸ್ವಲ್ಪ ನೋಡಿ ಮಲ್ಲಿಗೆ ಹೂವು ಮತ್ತು ಕನಕಾಂಬರ ಇದೆ. ನಮ್ಮನೆ ಲಕ್ಷ್ಮಿಗೆ ರೆಡಿ ಮಾಡಿ ಇಡೋಣ ಅಂಥೇಳಿ ಬುಜ್ಜಿಗೆ ಇವಾಗ ಮುಖ ಎಲ್ಲ ತೊಳೆಸಿದ್ದೀನಿ. ಸ್ಕೂಲ್ಗೆ ಹೋಗಿ ಬಂದಿದ್ದಾರೆ. ಇವತ್ತು ಗ್ರೀನ್ ಡೇ ಅಲ್ಲ ಬುಜ್ಜು? ಏನಿವತ್ತು ಪರಿಸರ ದಿನಾಚರಣೆ ಅಲ್ವಾ, ಹಾಗಾಗಿ ಒಂದು ಗಿಡ ತಗೊಂಡೋಗಿದ್ರು. ಆಮೇಲೆ ಗ್ರೀನ್ ಕಲರ್ ಡ್ರೆಸ್ಸು ಮತ್ತು ಗ್ರೀನ್ ಕಲರ್ ಫುಡ್ಡು ಇದೆಲ್ಲ ತಗೊಂಡೋಗಿ ಸೆಲೆಬ್ರೇಷನ್ ಮಾಡಿಕೊಂಡು ಇವಾಗ ಸ್ಕೂಲಿಂದ ಬಂದಿದ್ದಾರೆ. ಸೊ ಹಾಗೆ ನನ್ನ ಮಗಳನ್ನೂ ರೆಡಿ ಮಾಡೋಣ ಅಂಥೇಳಿ ಮಲ್ಲಿಗೆ ಹೂವು ಇಟ್ಟು ಬುಜ್ಜಮ್ಮನ್ನು ರೆಡಿ ಮಾಡೋಣ ಅಂದ್ಕೊಂಡು ಇವಾಗ ಫ್ರೆಶ್ ಅಪ್ ಆಗಿ ಬಂದಿದ್ದಾಳೆ. ತಲೆ ಬಾಸಿ ಇವಳನ್ನೂ ರೆಡಿ ಮಾಡಿ ಮತ್ತು ನಾನು ರೆಡಿ ಆಗೋ ಅಷ್ಟೊತ್ತಿಗೆ ಟೈಮ್ ಆಗುತ್ತೆ. ಸೊ ಆಮೇಲೆ ಪೂಜೆ ಮಾಡೋಣ ಅಂಥೇಳಿ ಹಾಗೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ವಿಡಿಯೋ ಕೊನೆ ಗಂಟ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಇವಾಗ ಬುಜ್ಜಮ್ಮನಿಗೆ ತಲೆ ಬಾಸಿ ರೆಡಿ ಮಾಡೋಣ. ಯಾವ ಥರ ರೆಡಿ ಮಾಡ್ತೀನಿ ನೋಡೋಣ. ನೋಡಿ ಫ್ರೆಂಡ್ಸ್, ಬುಜ್ಜುಗೆ ಈ ಥರ ಗಂಟಾಕಿ ಮಲ್ಲಿಗೆ ಹೂವು ಮುಡಿಸಿದೆ. ನಾನು ರೆಡಿಯಾಗಿ ಕನಕಾಂಬರ ಮುಡಿಸ್ಕೊಂಡಿದ್ದೀನಿ. ಸೊ ಇವಾಗ ಪೂಜೆ ಮಾಡಬೇಕು. ಪೂಜೆ ಮಾಡಿ ಮತ್ತೆ ಸಿಗ್ತೀನಿ. ಹಾಗೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಓಕೆನಾ ಬುಜ್ಜು? ಇವಾಗ ಬುಜ್ಜು ಆಟಾಡೋಕ್ಕೆ ಹೋಗ್ತಾಳಂತೆ. ಒಂದು ½ ಆನ್ ಅವರ್ ಆಟಾಡಿ ಬರ್ತಾಳಂತೆ. ಇವಳು ಆಟಾಡೋಕ್ಕೆ ಹೋಗಲಿ, ನಾನು ಪೂಜೆ ಮುಗಿಸ್ಕೊಂಡು ಆಮೇಲೆ ಮತ್ತೆ ಸಿಗ್ತೀನಿ. ಓಕೆನಾ? ಬಾಯ್. ಈಗ ನೋಡಿ, ನಾನು ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದೀನಿ. ಸಿಂಪಲ್ಲಾಗಿ ಗುರುವಾರ ರಾಯರ ಪೂಜೆ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಂಡಿದ್ದೀನಿ. ಹಾಯ್ ಫ್ರೆಂಡ್ಸ್, ಪೂಜೆ ಮಾಡಿ ಬಂದೆ. ಸ್ವಲ್ಪ ಕೆಲಸ ಇದೆ. ಬೀರು ಸ್ವಲ್ಪ ಕ್ಲೀನ್ ಮಾಡಬೇಕು. ಅಂದರೆ ನನ್ನ ಸ್ಯಾರೀಸ್ ಎಲ್ಲ ಸ್ವಲ್ಪ ನೋಡಿ ಗಜ್ಜಿ ಬಿಜಿ ಆಗಿಬಿಟ್ಟಿದೆ. ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ಯಾವ ಥರ ಆಗಿದೆ. ಎಲ್ಲ ಗಜ್ಜಿ ಬಿಜಿ ಆಗಿಬಿಟ್ಟಿದೆ. ಸೊ ಇದನ್ನೆಲ್ಲ ತೆಗೆದು ಮತ್ತೆ ಕ್ಲೀನಾಗಿಡಬೇಕು. ಹಾಗೆ ಇಲ್ಲಿ ಸ್ವಲ್ಪ ಸ್ಯಾರೀಸ್ ಇದೆ. ಇದನ್ನು ಸ್ಟಿಚ್ಚಿಂಗ್ ಮಾಡೋಕ್ಕೆ ಕೊಟ್ಟಿದ್ದೆ. ಫಾಲ್ಸು ಎಲ್ಲ ಹೊಲಿಯೋದಕ್ಕೆ ಎಲ್ಲ ಹೊಲ್ದಿದ್ದಾರೆ. ಸೊ ಇದನ್ನು ಎತ್ತಿಡಬೇಕು. ಬ್ಲೌಸ್ ಎಲ್ಲ ಹೊಲ್ದಿದ್ದಾರೆ. ಅದಕ್ಕೋಸ್ಕರ ಇವಾಗ ಈ ಕೆಲಸ ಇಟ್ಕೊಂಡಿದ್ದೀನಿ. ಬೇಗ ಬೇಗ ಎಲ್ಲ ಕೆಲಸ ಮಾಡ್ಕೊಳೋಣ ಅಂತ. ಬನ್ನಿ ಇವಾಗ ಎಲ್ಲ ತೆಗೆದು ಮಾಡೋಣ. ಸೀರೆ 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 ಎಲ್ಲೆಲ್ಲೂ ಹರೈತೆ. ಈಗ ಎಲ್ಲ ತೆಗೆದು ಫೋಲ್ಡ್ ಮಾಡಿ ಇಟ್ಟಿದ್ದೀನಿ. ಟೋಟಲ್ ನನ್ನ ಹತ್ರ ಇರೋ ಸೀರೆ, ರೇಷ್ಮೆ ಸೀರೆ ಮತ್ತು ಎಲ್ಲ ಥರದ್ದು ಸ್ಯಾರೀಸ್ ಸೇರಿ ಒಂದು 60-65 ಸ್ಯಾರೀಸ್ ಇದೆ. ಸೊ ಇಷ್ಟೊಂದು ಸ್ಯಾರಿನ ಇನ್ನೂ ತುಂಬ ಇತ್ತು. ಕೆಲವೊಂದು ಸ್ಯಾರಿನ ಅಮ್ಮಗೆ, ನಮ್ಮ ಅಜ್ಜಿಗೆ, ನನ್ನ ತಂಗಿರಿಗೆ ಎಲ್ಲ ಕೊಟ್ಬಿಟ್ಟಿದ್ದೀನಿ. ಇನ್ನೂ ಇಷ್ಟು ಸ್ಯಾರಿ ಇದೆ. ನಾನು ಜಾಸ್ತಿ ಸೀರೆ ತಗೊಳಕ್ಕೆ ಹೋಗಲ್ಲ. ಇವೆಲ್ಲನೂ ನನ್ನ ಮದುವೆ ಆದಮೇಲೆ ಕೆಲವೊಂದು ಸೀರೆಗಳು ತಗೊಂಡಿರೋದು. ಮದುವೆಗೆ ಮುಂಚೆ ಕೆಲವೊಂದು ಸೀರೆಗಳು ತಗೊಂಡಿರೋದು. ಸೊ ಅದೇ ಸ್ಯಾರಿಗಳನ್ನ ಇನ್ನೂ ಇಟ್ಕೊಂಡಿದ್ದೀನಿ. ಕೆಲವೊಂದನ್ನು ಕೊಟ್ಟಿದ್ದೀನಿ. ಆದರೆ ಜಾಸ್ತಿ ಸೀರೆ ಉಡೋದಕ್ಕೆ ಆಗಲ್ಲ. ಡೈಲಿ ಕೆಲಸದಲ್ಲಿ ಸೀರೆ ಉಟ್ಕೊಂಡು ಕೆಲಸ ಮಾಡೋಕ್ಕಾಗಲ್ಲ. ಹಾಗಾಗಿ ನಾನು ಸ್ಯಾರಿ ಉಡೋದು ತುಂಬಾ ಕಮ್ಮಿ. ಎಲ್ಲಾದರೂ ಫಂಕ್ಷನ್ ಅದು ಇದು ಇದ್ದರೆ ಮಾತ್ರ ಉಟ್ಕೊಂಡು ಹೋಗ್ತೀನಿ. ಅಡುಗೆ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇವತ್ತಿನ ನೈಟ್ ಅಡುಗೆ ಬಂದು ಬಸ್ಸಾರು ಮತ್ತು ಮುದ್ದೆ ಮಾಡ್ತಾ ಇದ್ದೀನಿ. ರೆಸಿಪಿ ಏನು ಶೇರ್ ಮಾಡ್ತಾ ಇಲ್ಲ. ಸೊ ಬಸ್ಸಾರು ಆಲ್ಮೋಸ್ಟ್ ಎಲ್ಲರಿಗೂ ಬರುತ್ತೆ, ಮತ್ತು ಅದನ್ನೇ ಏನು ತೋರಿಸೋಣ ಅಂಥೇಳಿ ತೋರಿಸ್ತಾ ಇಲ್ಲ. ಹೆಸರು ಕಾಳು ನೆನೆಸಿಟ್ಟಿದ್ದೆ. ಹೆಸರು ಕಾಳು ಮತ್ತು ಸೊಪ್ಪು ಎರಡು ಮಿಕ್ಸ್ ಮಾಡಿ ಇವತ್ತು ಬಸ್ಸಾರು ಮಾಡ್ತಾಯಿದ್ದೀನಿ. ಸೊ ಬಸ್ಸಾರು ಮಾಡಿ ನೈಟ್ ಊಟ ಮಾಡಿ ಮಲಗೋದೆ. ಈಗ ಅಡುಗೆ ಎಲ್ಲ ಮುಗೀತು. ನೋಡ್ಬೋದು, ಹೆಸರು ಕಾಳು ನೆನೆಸಿಟ್ಕೊಂಡಿದ್ದೆ. ಹೆಸರು ಕಾಳು ಮತ್ತು ಸೊಪ್ಪು ನನ್ನ ತಂಗಿ ಕೊಟ್ಟಿದ್ಲು. ಇವೆರಡೂ ಹಾಕಿ ಬಸ್ಸಾರು ಮಾಡಿದ್ದೀನಿ. ಪಲ್ಯ ಒಂದು ಕಡೆ, ಮುದ್ದೆ ಮತ್ತು ಸಾಂಬಾರು ಮತ್ತು ಅನ್ನ. ರೆಸಿಪಿ ಶೇರ್ ಮಾಡಿಲ್ಲ. ನನ್ನ ಹಳೆ ವಿಡಿಯೋದಲ್ಲಿ ತುಂಬಾ
2-3 ಸತಿ ಬಸ್ಸಾರು ಯಾವ ಥರ ಮಾಡೋದು, ಉಪ್ಸಾರು ಯಾವ ಥರ ಮಾಡೋದು ಎಲ್ಲನೂ ಶೇರ್ ಮಾಡ್ಕೊಂಡಿದ್ದೀನಿ. ಹಾಗಾಗಿ ನಾನು ಇವತ್ತು ರೆಸಿಪಿ ಎಲ್ಲ ಶೂಟ್ ಮಾಡಿಲ್ಲ. ಸೊ ಇಷ್ಟೆಲ್ಲ ಮಾಡಿದ್ರೇನು ನಮ್ಮ ಯಜಮಾನ್ರು ಬೋಂಡ ಬೇಕು ಅಂದರು. ಸರಿ ಅಂಥೇಳಿ ಅಡುಗೆ ಎಲ್ಲ ಮಾಡಿ ಲಾಸ್ಟಿಗೆ ಬೋಂಡ ಹಾಕ್ತಾಯಿದ್ದೀನಿ. ಬೋಂಡ ಹಾಕಿ ಎಲ್ಲರಿಗೂ ಊಟ ಕೊಟ್ಟೆ. ಈ ವಿಡಿಯೋ ಇಷ್ಟ ಆಗಿತ್ತು. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್.